ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸಿಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ನಿನ್ನೆ ದಿನ ಕೇರೂರು ಮಾರುಕಟ್ಟೆ. ನಿನ್ನೆ ದಿನ ಕೂಡ ನಾನು ಕೆಲವೊಂದು ಬದುಕುಗಳನ್ನ ಕಳಿಸ್ಕೊಡ್ಬೇಕಿತ್ತು. ಆಲ್ಮೋಸ್ಟ್ ಎಲ್ಲ ನಿನ್ನೆ ದಿನ ಕಳಿಸ್ಕೊಟ್ಟಂಥದ್ದು ಆಲ್ಮೋಸ್ಟ್ ಕಟ್ಟಿಂಗ್ಗೋಸ್ಕರನೇ ಮತ್ತು ರೀಸೇಲಿಂಗ್ಗೋಸ್ಕರ ಕಳಿಸ್ಕೊಟ್ಟಿದ್ದೇನೆ. ರೀಸೇಲಿಂಗ್ಗೋಸ್ಕರ ಅಂದರೆ ಗಂಡು ಮೇಕೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ಇವು ಕಟ್ಟಿಂಗ್ಗೋಸ್ಕರ ಕೊಟ್ಟಂಥ ಕುರಿಗಳು, ಅಂದರೆ ಹೆಣ್ಣು ಕುರಿಗಳು, ಅಂದರೆ ಡ್ಯಾಮೇಜ್ ಆದಂಥ ಕುರಿಗಳು ಅಂತ ಕರೀತಾರೆ. ಅಂದರೆ ಇವೆಲ್ಲ ಕಚ್ಚಾ ಅಂತ ಕರೀತಾರೆ, ಅಥವಾ ಹಲ್ಲಲ್ಲಿ ಎಲ್ಲ ಲಾಸಲ್ಲಿರುವಂಥ ಕುರಿಗಳು. ಈ ಥರ ಕುರಿಗಳನ್ನ ಕಟ್ಟಿಂಗ್ಗೋಸ್ಕರ ಅಂತ ನಿನ್ನೆ ದಿನ ಕೂಡ ಕಳಿಸ್ಕೊಟ್ಟಿದ್ದೀನಿ. ಜೊತೆಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡ್ಬೋದು, ಮತ್ತು ವಿಡಿಯೋ ಕೂಡ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ. ಅವೆಲ್ಲ ಮೇಕೆ ಮರಿಗಳು ಬಂದುಬಿಟ್ಟು 6,800, 6,500 ಈ ಥರ ಒಂದು ಪಟ್ಟಿ ಲೆಕ್ಕ ಅವರಿಗೆ ನಾನು ನಿನ್ನೆ ದಿನ ಇವನ್ನ ನಾನು ಮಾಗಡಿ ಕಡೆ ಕಳಿಸ್ಕೊಟ್ಟಿದ್ದೀನಿ. ಅವರು ಕೂಡ ನನ್ನ ಹತ್ರ ಕಾಯಂ ತೊಗೋತಾರೆ. ಸುಮಾರು ಒಂದು 3-3.5 ವರ್ಷ ಆಯಿತು ನನ್ನ ಹತ್ರ ತೊಗೊಂಡು ಅವರು ರೀಸೇಲ್ ಮಾಡ್ಕೋತಾರೆ. ಆ ಕಾರಣಕ್ಕೆ ನಿನ್ನೆ ದಿನ ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಇವೆಲ್ಲ ಬಂದುಬಿಟ್ಟು 9,000, 9,600 ಎಲ್ಲ ಚೆನ್ನಾಗಿರುವಂಥ ಗಟ್ಟಿ ಇರುವಂಥ ಒಳ್ಳೆ ಮಟನ್ ಬರುವಂಥ ಕುರಿಗಳಾಗಿರ್ತೀವಿ. ಈ ಥರ ಕುರಿಗಳನ್ನ ಕಳಿಸ್ಕೊಡ್ತಿರ್ತೀನಿ ನಾನು. ಇಲ್ಲೂ ಕೂಡ ನೋಡ್ಬೋದು, ನಿನ್ನೆ ದಿನ ನಾನು ಕೆಲವೊಂದು ಕಡೆಗೆ ತೆನೆ ಆಗಿರುವಂಥ ಕುರಿಗಳು, ಅಂದರೆ ಪ್ರೆಗ್ನೆಂಟ್ ಇರುವಂಥ ಹೆಣ್ಣು ಕುರಿಗಳು, ಜೊತೆಗೆ ಮರಿ ಕುರಿಗಳನ್ನ ನಿನ್ನೆ ದಿನ ಕಳಿಸ್ಕೊಡ್ಬೇಕಿತ್ತು. ನಿನ್ನೆ ದಿನ ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಏನು ತೆನೆ ಆಗಿರುವಂಥ ಮತ್ತು ಪ್ರೆಗ್ನೆಂಟ್ ಇರುವಂಥ ಮತ್ತು ಮರಿ ಹಾಕಿರುವಂಥ ಕುರಿಗಳನ್ನ ನಿನ್ನೆ ದಿನ ಕಳಿಸ್ಕೊಟ್ಟಿಲ್ಲ. ಯಾಕಂದರೆ ಸ್ವಲ್ಪ ನಿನ್ನೆ ದಿನ ನನ್ನ ಕಡೆಯಿಂದ ಅಷ್ಟೊಂದು ಸ್ಟಾಕ್ ಇರಲಿಲ್ಲ. ಜೊತೆಗೆ ನನ್ನ ಹತ್ರ ರೇಟು ಕೂಡ ನಿನ್ನೆ ಜಾಸ್ತಿ ಇತ್ತು. ಈ ಥರ ಮರಿ ಹಾಕಿರುವಂಥ ಕುರಿಗಳು ನಿನ್ನೆ ದಿನ 22,000ರಿಂದ 24,000, 23,000 ಗಂಟ ನಿನ್ನೆ ದಿನ ಮರಿ ಕುರಿಗಳನ್ನ ನಿನ್ನೆ ಕೊಡಲಾಗಿದೆ. ನಿನ್ನೆ ದಿನ ಮಾರುಕಟ್ಟೆ ತುಂಬಾ ಅಂದರೆ ತುಂಬಾ ಕಾಸ್ಟ್ಲಿ ಇತ್ತು. ಇವಾಗಿನ ತುಂಬ ಜನ, ನೀವು ಮೊದಲೆಲ್ಲ ನಾರಿ ಸುವರ್ಣ ಕುರಿಗಳು 20,000, 25,000, 28,000 ಅಂತ ಇನ್ನು ತುಂಬ ವಿಡಿಯೋಗಳನ್ನ ನೀವು ಗಮನಿಸಿದ್ದೀರ ಅನ್ಕೋತೀನಿ, ತುಂಬ ಮೊದಲಿನ ಟೈಮಲ್ಲಿ. ಬಟ್ ಇವಾಗ ನಮ್ಮ ಅಮೀನ್ಗಢ್ ಎಳಗ ಕುರಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಮರಿ ಕುರಿಗಳು ಜೊತೆಗೆ ಪ್ರೆಗ್ನೆಂಟ್ ಇರುವಂಥ ಕುರಿಗಳ ರೇಟೇ ಇವಾಗ ಬಂದ್ಬಿಟ್ಟು 18,000, 19,000, 16,000, 17,000 ಈ ಥರ ನಡೀತಿದೆ. ಆಲ್ಮೋಸ್ಟ್ ಸದ್ಯಕ್ಕೆ ಸ್ಟಾರ್ಟಿಂಗ್ ಇರುವಂಥ ಪ್ರೆಗ್ನೆಂಟ್ ಕುರಿಗಳ ರೇಟ್ ಬಂದುಬಿಟ್ಟು 19,000, 18,000 ಪ್ರೆಗ್ನೆಂಟ್ ಇರುವಂಥ ಕುರಿಗಳೇ ರೇಟು ನಡೀತಾ ಇದೆ. ಮರಿ ಕುರಿಗಳು ಅಂದ್ಬಿಟ್ಟೆ ರೇಟೇ ಮುಗಿದೋಗ್ಬಿಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಕಡಿಮೆ ಅಂದರೆ 22,000, 23,000, 24,000 ಮರಿ ಹಾಕಿರುವಂಥ ಕುರಿಗಳು ನೀವು ಗಮನಿಸ್ಬೋದು. ಸಣ್ಣ ಮರಿಗಳಿದೆ. ನೋಡ್ಬೋದು, ತುಂಬ ಚೆನ್ನಾಗಿರೋ ಮರಿಗಳಿರುತ್ತೆ. ಜೊತೆಗೆ ಎಲ್ಲ ಕೂಡ 4 6 ಕೆಲವೊಂದು ಹೊಸಬಾಯಿ ಅಂತ ಕರೀತಾರೆ ನಮ್ಮ ಕಡೆ. ಅಂದರೆ ಈ ರೀಸೆಂಟಾಗಿ 8 ಹಲ್ಲನ್ನು ಪೂರ್ಣಗೊಳಿಸಿದಂಥ ಕುರಿಗಳಂತ ಬರುತ್ತೆ. ಆ ಥರ ಕುರಿಗಳ ರೇಟ್ ಬಂದ್ಬಿಟ್ಟು ಎಲ್ಲ ಟೋಟಲಿ ಮಿಕ್ಸ್ ಆಗಿಬಿಟ್ಟು 22,000ರಿಂದ 26,000 ಗಂಟೆ ಸದ್ಯಕ್ಕೆ ಕುರಿಗಳ ರೇಟು ಓಡ್ತಿದೆ. ಇಷ್ಟೊಂದು ರೇಟು ಅಂದರೆ ಮರಿಗಳು ತುಂಬಾ ದೊಡ್ಡದಾಗಿರುತ್ತಾ, ಸೀಲಿಂಗ್ ಬಂದಿರುತ್ತೆ ಅಂತ ನೀವು ಕೇಳ್ಬೋದು. ಮರಿಗಳು ಕೆಲವೊಂದು ಮಾತ್ರ ಸೀಲಿಂಗ್ ಬಂದಿರುತ್ತೆ. ಇನ್ನು ಕೆಲವು ಮರಿಗಳು 20 ದಿನ ಮರಿಗಳು ಇರುತ್ತೆ, 15 ದಿನ ಮರಿಗಳು ಇರುತ್ತೆ, 1.5 ತಿಂಗಳ ಮರಿಗಳಿರುತ್ತೆ. ಈ ಥರ ಮರಿಗಳು ಇದ್ರೂ ಕೂಡ ಮರಿಗಳ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ನನ್ನ ಕಡೆಯಿಂದ ನಿನ್ನೆ ದಿನ ಸುಮಾರು ಈ ಥರ ತೆನೆ ಕುರಿಗಳು ಜೊತೆಗೆ ಮರಿ ಹಾಕಿರುವಂಥ ಕುರಿಗಳು ಕೂಡ ನಿನ್ನೆ ದಿನ ಲೋಡ್ ಆಗಿದೆ. ಬಟ್ ಎಲ್ಲ ರೇಟ್ ಬಂದ್ಬಿಟ್ಟು 22,000 ಮೇಲಿರುವಂಥ ಕುರಿಗಳನ್ನ ನಿನ್ನೆ ದಿನ ಕೊಟ್ಟಿರೋದು. ಸಿಕ್ಕಾಪಟ್ಟೆ ಕಾಸ್ಟ್ಲಿ ರೇಟಿಗೆ ಕೊಟ್ಟಿರ್ತೀನಿ ನಾನು ಆಲ್ಮೋಸ್ಟ್. ಯಾಕಂದರೆ ಮರಿ ಕುರಿಗಳ ರೇಟ್ ನನ್ನ ಹತ್ರ ಕಾಸ್ಟ್ಲಿನೇ ಇರುತ್ತೆ. ನಿನ್ನೆ ದಿನ ಕೂಡ ಸುಮಾರು ಸಂಖ್ಯೆಯಲ್ಲಿ ಕೆಲವೊಂದು ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಬಟ್ ರೇಟ್ ಮಾತ್ರ ತುಂಬಾ ಕಾಸ್ಟ್ಲಿ ಇರುತ್ತೆ. ಈ ಥರ ತೆನೆ ಕುರಿಗಳು ಬೇಕಂದರೆ ನನಗೆ ಕಾಲ್ ಮಾಡಿ. ಜೊತೆಗೆ ಅಮೀನ್ಗಢ್ ಎಳೆಗ ಟಗರು ಮರಿಗಳು ಕೂಡ ನಾನು ಸದ್ಯಕ್ಕೆ ದೀಪಾವಳಿ ಆದ ನಂತರ ಕಳಿಸ್ಕೊಡ್ತೇನೆ. ನಿನ್ನೆ ದಿನ ನಾನು ಈ ಥರ ಏನು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ, ಏನಪ್ಪ ಅಂದರೆ ಈ ಥರ ಕಟ್ಟಿಂಗ್ಗೋಸ್ಕರ ಕುರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ರೀಸೆಲ್ಲಿಂಗ್ ಮಾಡೋದಕ್ಕಂತ ಮೇಕೆ ಮರಿಗಳನ್ನ ಕೂಡ ಕಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಈ ಥರ ಮೇಕೆ ಮರಿಗಳು, ಈ ಥರ ಟಗರು ಮರಿಗಳು ಏನಾದರೂ ಬೇಕಾದ್ರೆ ನನಗೆ ಕಾಲ್ ಮಾಡಿ. ಜೊತೆಗೆ ಈ ಥರ ತೆನೆ ಕುರಿಗಳ ರೇಟು ಇವಾಗಲೇ ಹೇಳ್ತಾ ಇದ್ದೀನಿ 18,000 ಸ್ಟಾರ್ಟಿಂಗಲ್ಲೇ ಇದೆ. ದೊಡ್ಡ ಕುರಿಗಳಿರುತ್ತೆ. ಆಲ್ಮೋಸ್ಟ್ ನೀವು ನಾರಿ ಸುವರ್ಣ ಕುರಿಗಳು ಅಂತ ಏನು ಕರಿತೀರಲ್ಲ, ಆ ರೇಂಜಿಗೆ ಅಮೀನ್ಗಢ್ ಕುರಿಗಳು ಸದ್ಯಕ್ಕೆ ಓಡ್ತಾ ಇದೆ. ಅಷ್ಟೊಂದು ಕಾಸ್ಟ್ಲಿಯಲ್ಲಿ ಅಮೀನ್ಗಢ್ ಎಳಗ ಕುರಿಗಳು ಇದೆ. ನಿಮಗೂ ಬೇಕಾದರೆ ಕಾಲ್ ಮಾಡಿ.
ಕಾಲ್ ಮಾಡಿ. ಜೊತೆಗೆ ಇಲ್ಲಿ ನೋಡ್ಬೋದು ನೀವು ಈ ಥರ ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ ಇವೆಲ್ಲ ಗಂಡು ಮರಿಗಳು. ಸೊ ಈ ಥರ ಗಂಡು ಮರಿಗಳು ನನ್ನ ಹತ್ರ ರೀಸೆಲಿಂಗು ಕೂಡ ನಿಮಗೆ ಕೊಡ್ತೀನಿ, ಜೊತೆಗೆ ಸಾಕೋದಕ್ಕೂ ಕೂಡ ಕೊಡ್ತೀನಿ. ಇವು ರೇಟ್ ಬಂದುಬಿಟ್ಟು 6,000 ಹಿಡ್ಕೊಂಡು 7,000 ಗಂಟ, 6,800, 6,200, 5,500 ಗಂಟನೂ ಕೊಡ್ತೀನಿ. ಸೊ ಆ ಮರಿಗಳ ಮೇಲೆ ಆ ರೇಟ್ ಡಿಪೆಂಡ್ ಆಗಿರುತ್ತೆ. ಸೊ ನಿನ್ನೆ ದಿನ ನಾನು ಮಾಗಡಿ ಕಡೆ ಕಳಿಸ್ಕೊಟ್ಟಿದ್ದೀನಿ. ಎಲ್ಲ ಗಟ್ಟಿ ಮರಿಗಳನ್ನ ಕೊಡ್ತೀನಿ, ಎಲ್ಲ 3.5 ತಿಂಗಳ 4 ತಿಂಗಳ 4.5 ತಿಂಗಳ ಮರಿಗಳನ್ನ ಕೊಡ್ತೀನಿ. ರೇಟ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಥರ ಮೇಕೆ ಮರಿಗಳು ಬೇಕಾದ್ರೆ ನನಗೆ ಕಾಲ್ ಕೂಡ ಮಾಡ್ಬೋದು, ಅಥವಾ ನಾನು ಕಾಲ್ ಪಿಕ್ ಮಾಡಿದ್ರೆ ನಾರ್ಮಲಾಗಿ ಟೆಕ್ಸ್ಟ್ ಮಾಡಿ ಈ ಥರ ಮೇಕೆ ಮರಿಗಳನ್ನ ಮತ್ತು ಜೊತೆಗೆ ಅಮ್ಮಿನ್ಗಡೆ ಟಗರ್ ಮರಿಗಳನ್ನ ಮತ್ತು ಕಟ್ಟಿಂಗೋಸ್ಕರ ಮೇಕೆಗಳನ್ನ ಮತ್ತು ಕುರಿಗಳನ್ನ ಎಲ್ಲನೂ ನನ್ನ ಹತ್ರ ಅವೈಲೇಬಲ್ ಇರುತ್ತೆ. ಸೊ ನಾನು ವೀಕ್ಲಿ ಕಳಿಸ್ಕೊಡ್ತೀನಿ, ವೀಕ್ಲಿ 4 ಟೈಮ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.